ಜನವರಿ 28ರಿಂದ ಫೆಬ್ರವರಿ 22ರವರೆಗೆ ಸಿಐಎಸ್ಎಫ್ ವಂದೇ ಮಾತರಂ ಕರಾವಳಿ ಸೈಕ್ಲೋಥಾನ್ 2026 ನಡೆಯಲಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಿಐಎಸ್ಎಫ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು. ಸೈಕ್ಲೋಥಾನ್ 25 ದಿನಗಳ ಅಖಿಲ ಭಾರತ ಕರಾವಳಿ ಸಂಪರ್ಕ ಉಪಕ್ರಮವಾಗಿದೆ ಎಂದು ಅಧಿಕಾರಿಗಳು ಹೇಳಿದರು. 9 ಕರಾವಳಿ ರಾಜ್ಯಗಳಲ್ಲಿ ಸುಮಾರು 6500 ಕಿಲೋಮೀಟರ್ ದೂರ ಸೈಕಲ್ ಯಾತ್ರೆ ನಡೆಯಲಿದೆ. ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ಸಮುದಾಯಗಳು, ಯುವಕರು ಮತ್ತು ಪಾಲುದಾರರನ್ನು ತೊಡಗಿಸಿಕೊಳ್ಳಲಾಗುತ್ತೆ. ಕರಾವಳಿ ಭದ್ರತೆ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶವಾಗಿದೆ. ಮೀನುಗಾರರು ಹಾಗೂ ಕರಾವಳಿ ನಿವಾಸಿಗಳನ್ನು ತತ್ಪ್ರಹಾರಿಗಳು ಆಗಿ ಸಬಲೀಕರಣಗೊಳಿಸಲಾಗುತ್ತದೆ. ರಾಷ್ಟ್ರೀಯ ಏಕತೆ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಉತ್ತೇಜಿಸಲಾಗುತ್ತದೆ. ಫಿಟ್ನೆಸ್ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಒತ್ತು ನೀಡಲಾಗುತ್ತೆ. ವಂದೇ ಮಾತರಂನ 150 ವರ್ಷಗಳನ್ನು ಗೌರವಿಸುವುದು ಮತ್ತೊಂದು ಗುರಿಯಾಗಿದೆ. ಭಾರತದ ಜನಸಂಖ್ಯೆಯ 15% ಕರಾವಳಿ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ತಿಳಿಸಿದರು. ಭಾರತದ ವ್ಯಾಪಾರದ 95% ಸಮುದ್ರ ಮಾರ್ಗದ ಮೂಲಕ ಸಾಗುತ್ತದೆ ಎಂದು ಹೇಳಿದರು. ಕರಾವಳಿ ಭದ್ರತೆ ಆರ್ಥಿಕ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾಗಿದೆ ಎಂದು ಒತ್ತಿ ಹೇಳಿದರು. ಭಾರತದ ನೀಲಿ ಆರ್ಥಿಕತೆಗೆ ಈ ಅಭಿಯಾನ ಬೆಂಬಲ ನೀಡಲಿದೆ. ಈ ಸಂದರ್ಭದಲ್ಲಿ ಸಿಐಎಸ್ಎಫ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇದರಿಂದ ಆಗೋದು ಅಂತಂದ್ರೆ ಒಂದು ಕರಾವಳಿಗೆ ಸುರಕ್ಷತೆ, ದಟ್ ಈಸ್ ಕೋಸ್ಟಲ್ ಸೆಕ್ಯೂರಿಟಿ. ಅದ್ರ ಜೊತೆಗೆ ಮತ್ತೆ ಜನರುಗಳ ಜೊತೆ ಇಂಟರಾಕ್ಷನ್. ಯಾಕಂದ್ರೆ ನಾವು ನೋಡೋದು ಅಂತಂದ್ರೆ ಲೋಕಲ್ ಪೊಲೀಸ್ ಕರಾವಳಿ ಪ್ರದೇಶದಲ್ಲಿ ಇಂಟರಾಕ್ಷನ್ ಇದೆ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದರಲ್ಲಿ ಕರಾವಳಿ ಪ್ರದೇಶದ ಸುರಕ್ಷತೆ ಜೊತೆಗೆ ಜನರುಗಳ ಜೊತೆ ಒಡನಾಟ, ಅದು ಒಂದು ಇಂಪಾರ್ಟೆಂಟ್ ಅಜೆಂಡಾ. ಇದು ಸಿಐಎಸ್ಎಫ್ ಬಗ್ಗೆ ಒಂದು ಕಿರು ವಿವರ, ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ಸಿಐಎಸ್ಎಫ್. ಸೈಕ್ಲೋಥಾನ್ ಅಂತ ನಾವು ಶುರು ಮಾಡಿದ್ರೆ, ಸೊ ನಾವು ಇದನ್ನ ಕೋಸ್ಟಲ್ ಸೆಂಟಿನಲ್ಸ್ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಕರಾವಳಿಯ ಕಾವಲುಗಾರರು ಅಂತ ನಾವು ಹೇಳ್ಬೋದು. ಕರಾವಳಿ ಪ್ರದೇಶದ ಸುರಕ್ಷತೆಯ ಕಾವಲುಗಾರರಾಗಿ ಸಿಐಎಸ್ಎಫ್ ನ ಇವಾಗ MHA ನಾಮಿನೇಟ್ ಮಾಡಿರ್ತಾರೆ. ಸೊ ಸೈಕ್ಲೋಥಾನ್ ಅಂತಂದ್ರೆ 6500 ಕಿಲೋಮೀಟರ್. ನಾವು ಪೂರ್ವ ಕರಾವಳಿ ತಗೊಂಡ್ರೆ ವೆಸ್ಟ್ ಬೆಂಗಾಲಿಂದ ಶುರು ಮಾಡಿ ಒಡಿಸ್ಸಾ, ಆಂಧ್ರ ಪ್ರದೇಶ್, ತಮಿಳುನಾಡು. ಪಶ್ಚಿಮ ಕರಾವಳಿ ಪ್ರದೇಶದ ನಾವು ತಗೊಂಡ್ರೆ ಗುಜರಾತಿಂದ ಶುರು ಮಾಡಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ. ಸೊ ಎರಡು ಸೇರಿ 6500 ಕಿಲೋಮೀಟರ್ ಅಷ್ಟು ಸೈಕ್ಲಿಂಗ್ ನಮ್ಮ ಸಿಐಎಸ್ಎಫ್ ನ ಸೈಕ್ಲಿಸ್ಟ್ಗಳು ಮಾಡ್ತಾರೆ. ಸೊ 2025ರಲ್ಲಿ ಶುರು ಮಾಡಿದ್ದು. ಸೋಷಿಯಲ್ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಮಾಹಿತಿ ಇತ್ತು, ಮತ್ತೆ ಪಬ್ಲಿಸಿಟಿ ಇತ್ತು. ಸೆಲೆಬ್ರಿಟಿ ಅಂತ ಏನ್ ಕರಿತೀವಿ, ಸಿನಿಮಾದವರಾಗಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಕ್ರೀಡೆನವರಾಗಿರ್ಬೋದು, ಇಲ್ಲ ನಾವು ರಾಜಕಾರಣಿಗಳು ತಗೊಂಡ್ರು ಎಲ್ಲ ಕಡೆ ಇನ್ವಾಲ್ವ್ ಆಗಿದ್ದಾರೆ. ನೀವು 2025 ವಿಡಿಯೋಗಳು ಇಲ್ಲ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ.